ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಈ ರಾಮರಾಜ್ಯ ಕಣ್ತುಂಬಿಸಿಕೊಳ್ಳೋದಕ್ಕೆ ಜಗತ್ತೇ ಎದುರು ನೋಡ್ತಾ ಇರಬೇಕಾದ್ರೆ ಆಹ್ವಾನದ ವಿಚಾರ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಸಮರಕ್ಕೆ ಆಹ್ವಾನ ಕೊಟ್ಟಿದೆ. ರಾಮನ ಹೆಸರಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪಿಸ್ತಾ ಇದೆ. ರಾಮ ಮಂದಿರ ಉದ್ಘಾಟನೆಯ ಸಮಯದಲ್ಲೇ 31 ವರ್ಷಗಳ ಹಿಂದಿನ ರಾಮ ಜನ್ಮಭೂಮಿ ಹೋರಾಟಗಾರರ ಬಂಧನ ರಾಜ್ಯದಲ್ಲಿ ಕಿಡಿ ಹೊತ್ತಿಸಿದೆ. ಜೈಲು ಸೋರೋ ಭೀತಿಯಲ್ಲಿ ರಾಮ ಜನ್ಮಭೂಮಿ ಹೋರಾಟಗಾರರಿದ್ದಾರೆ. ಸರ್ಕಾರದ ವಿರುದ್ಧ ನಾಳೆ ಕೇಸರಿ ಪಡೆ ರಣಕಹಳೆ ಮೊಳಗಿಸಿದೆ. ಹೊಸ ವರ್ಷಕ್ಕೆ ಮದ್ಯಪ್ರಿಯರು ಸರ್ಕಾರದ ಬೊಕ್ಕಸಕ್ಕೆ ಭರ್ಜರಿ ಕಿಕ್ ಕೊಟ್ಟಿದ್ರು. ಈಗ ಅದೇ ಮದ್ಯಪ್ರಿಯರಿಗೆ ಸರ್ಕಾರ ಕಿಕ್ ಕೊಡೋದಕ್ಕೆ ಮುಂದಾಗಿದೆ. ಬಡವರು ಹೆಚ್ಚಾಗಿ ಕುಡಿಯೋ 3 ಹಾಟ್ ಫೇವರೇಟ್ ಬ್ರ್ಯಾಂಡ್ಗಳ ದರವನ್ನ ಹೆಚ್ಚಿಸಲಾಗಿದೆ. 10 ಲಕ್ಷ ವರದಕ್ಷಿಣೆ ಕೊಟ್ಟಿಲ್ಲ ಅಂತ ವರಮಹಾಶಯನೊಬ್ಬ ಮದುವೆಯನ್ನೇ ಕ್ಯಾನ್ಸಲ್ ಮಾಡಿಕೊಂಡಿದ್ದಾನೆ. ವಧುವಿನ ಹೆತ್ತವರು ಪರಿಪರಿಯಾಗಿ ಬೇಡಿಕೊಂಡ್ರೂ ಕೂಡ ಭೂಪ ಹಸೆಮಣೆಯಿಂದ ಎದ್ದು ಹೋಗುವಾಗ ಸಂಬಂಧಿಕರು ಧರ್ಮದೇಟು ಕೊಟ್ಟು ಜೈಲಿಗೆ ಗೌರವಯುತವಾಗಿ ವರೋಪಚಾರ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಭೂಕಂಪಗಳ ತವರೂರು ಜಪಾನ್ನಲ್ಲಿ ಮತ್ತೆ ಭೂಮಿ ಕಂಪಿಸಿ 48 ಮಂದಿಯ ಬಲಿ ಪಡೆದಿದೆ. ಕಟ್ಟಡಗಳು ಉಯ್ಯಾಲೆಯಂತೆ ತೂಗಾಡಿ ಜನ ಬೆಚ್ಚಿ ಹೊರಗೋಡು ಬಂದಿದ್ದಾರೆ. ಭೂಕಂಪನದ ಶಾಕ್ನಿಂದ ಹೊರಬರುವಾಗಲೇ 2 ವಿಮಾನಗಳ ನಡುವೆ ಡಿಕ್ಕಿಯಾಗಿ ವಿಮಾನ ಹೊತ್ತಿ ಉರಿದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.